ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನೆ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ ಕೇಳಿದೆಯ ನನಗೊಂದು ತಿಳಿಯಲು ಪರಮಾತ್ಮ. ಅರ್ಜುನ, ನೀನು ಸಹ ಯಾದವ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಬಂದೇನು ತರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೀಗೇನು ಮಾಡಲಿ? ನನಗೊಂದು ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು. ಕೃಷ್ಣ, ನೀನು ನಮ್ಮಿಬ್ಬರಿಗೆ ಸಮನಾದ ಒಂದು ಮೇಲಾಗಿ ವೀರನು, ಶೂರನು, ನ್ಯಾಯಶೀಲನು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದೆ. ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತೆಯೇ ಸರಿ. ಸರಿಯಾಗಿ ಆಲೋಚಿಸಿ ಕೃಷ್ಣ. ನೀನು ಮೊದಲು ಮುಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಲ್ಲಿ ಎಚ್ಚರಗೊಂಡಾಗ ಮೊದಲು ಆತನನ್ನು ಕಂಡೆ. ಆ ಕಂಡ ಮಾತ್ರಕ್ಕೆ ಆತನಾದರೂ ಇದಕ್ಕಿಂತಲೂ ಚಿಕ್ಕವನು ಇಬ್ಬರು ಇರಬಹುದು. ನನಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ನೀನು ಮೀರುವರೆಗೂ ಸಹಾಯ ಮಾಡುವೆನು. ಈಗ ಕೇಳಿದೆ, ಅಣ್ಣ ಬಲರಾಮ ಸಹಿತ ಯಾದವರ ಅಚ್ಚೋಹಿಡಿ ಸೈನ್ಯದಳ ಒಂದು ಕಡೆ, ನಿರಸ್ರನು ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಅರ್ಜುನ, ಪರಮಾತ್ಮ, ನೀನು ಯಾವುದನ್ನು ಅಪೇಕ್ಷಿಸುವೆ? ನಾನು ನಿನ್ನನ್ನೇ ಅಪೇಕ್ಷಿಸುವೆನು ಪರಮಾತ್ಮ. ನಿರಾಸನಾದ ಈ ಕೃಷ್ಣನಿಂದ ಕಾರ್ಯವಾದರೂ ಸಹ ಕೃಷ್ಣ, ಈ ನಿನ್ನ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿತು. ಆದರೆ ನಿನ್ನಣ್ಣ ಗುರು ಬಲರಾಮನ ಸಹಿತ ಯಾದವರ ಅಕ್ಷೋಣಿ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಪರಾಕ್ರಮಕ್ಕೆ ತಕ್ಕಂತಲೇ ಪಡೆದುಕೊಂಡೆ. ಅಡೇ ಬಾಬಾ, ನಿನ್ನೆ ಕಾರ್ಯ ಮಾಡುವೆನು. ಕೃಷ್ಣ, ನಿನ್ನ ಬರಲೇ ಹೋಗಿ ಬಾಬಾ. ನಾಟಕ ಸೂತ್ರಧಾರಿ, ಅದೇ ಈ ನಿನ್ನ ಭಕ್ತರನ್ನು ನಿನ್ನ ಕಣ್ಣು ಸನ್ನೆಯಿಂದ ಅಚ್ಚರಿಸುವ ಮಾಯಾಜಾಲವನ್ನು ನಾನೇನು ಅರಿತವನೆಂದು ಭಾವಿಸಿದೆಯ ಮುರಾರಿ? ಏನಾಯ್ತು ಬಾಬಾ? ಬಳಿರೇ ಏನಿದು ಕಣ್ಣ ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಭರತ ಕಂಡ ಸ್ವತಂತ್ರ ಸಮರ ಶತ್ರುದ ಪ್ರಚಂಡ ಮೃತ್ಯುತಾಂಡವ ಪ್ರಾಣಯ ಮೃತ್ಯು ಸಿಂಹಾಂಧ ಶರಣ ಸಾಹಸ ಚತುರ ಈ ಗೌರವೇಶ್ವರ ಸಹಿಸಲಾರ ಬಹುಪಕ್ಷಪಾತಿ. ಆ ಪಾಂಡವರೆಂದರೆ ನಿನಗೆ ಬಲುಮಮತೆ. ಅದರಲ್ಲೂ ಈ ಅರ್ಜುನನಾದರೂ ನನ್ನ ಪ್ರಾಣಸಕ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದೇನು ಸಾಧ್ಯವಿಲ್ಲ. ಇಂದಿಗೆ ನಾವೇ ಬೇರೆ, ನೀವುಗಳೇ ಬೇರೆ.
ಸದಾ ನಿಮ್ಮ ಜ್ಞಾಪಕದಲ್ಲಿರಲಿ ಕೃಷ್ಣ. ಏನಾಯ್ತು ಮಾವ? ಕೃಷ್ಣ ಆಯುಧವನ್ನು ಹಿಡಿದು ಯಾರ ಪಕ್ಷವನ್ನು ಕಾದಾಡುವುದಿಲ್ಲವೆಂದ ಆ ವಚನವಿಲ್ಲವೇ? ವಚನ ಭ್ರಷ್ಟನಾದಿಯೇ ಜೋಕೆ. ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ತುಚ್ಛ ಮನೋಭಾವವನ್ನು ಬಿಡು. ಆಶ್ಚರ್ಯದಿಂದ ಉಚ್ಚರಿಸುತ್ತಿರುವೆನು. ಕಟ್ಟೆಚ್ಚರ ಕೃಷ್ಣ. ಇನ್ನು ನಿನ್ನ ಭೇಟಿ